ಇವತ್ತು ಶುಭ ಸಂಜೆ ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ಈ ವೇದಿಕೆ ಮೇಲೆ ನಡೆದಂಥ ಎಲ್ಲ ಬಂಧು ಮಿತ್ರರೇ ಹಾಗೂ ನಾರಾಯಣ ಸ್ವಾಮಿಯವರೇ ಮತ್ತು ಅರುಣ್ ತೋಮಣ್ಣರವರೇ ಮತ್ತು ಉಳಿದಂಥ ಎಲ್ಲ ನನ್ನ ಪರಿಚಯ ಮತ್ತು ಆತ್ಮೀಯ ಬಂಧುಗಳಿಗೆ ಇವತ್ತು ಏಪ್ರಿಲ್ 14 ಅಂದರೆ ಭಾರತ ಮಾತೆಯ ಮಹಾನ್ ಪುತ್ರ ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಜಿ ಅಂಬೇಡ್ಕರ್ ಅವರ ಒಂದು ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ನೈಜವಾದ ಸತ್ಯವಾದ ನಿರಂತರವಾದಂಥದ್ದು ನಾವು ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀವಿ ಅದು ಮುಖ್ಯ. ಸಂವಿಧಾನ ನಮಗೆ ರಕ್ಷಣೆ ಮಾಡಬೇಕು ಅಂತಂದರೆ ಸಂವಿಧಾನನ ನಾವು ರಕ್ಷಣೆ ಮಾಡಬೇಕು. ಹಾಗೆ ಅದೇ ನಿಟ್ಟಿನಲ್ಲಿ ಪಿ ಮೂರ್ತಿಯವರು ನಿರಂತರವಾಗಿ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಮಾಡ್ಕೊಂಡು ಬರಬೇಕಾದಾಗ ನಾವು ಭಾಳಷ್ಟು ಒಳ್ಳೆಯದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಯಾವಾಗ ಹೆಸರು ಎಲ್ಲಿ ಬರುತ್ತೋ ಅಲ್ಲಿ ಕೆಸರು ಬಂದ್ಬಿಡುತ್ತೆ. ಇದು ಸಹಜವಾಗಿ ಯಾರೇ ಹೋರಾಟಗಾರರು ಯಾರೇ ಆಗಿರ್ಬೋದು, ಯಾವುದೇ ರಾಜಕಾರಣಿ ಆಗಿರ್ಬೋದು, ಯಾವುದೇ ಹೋರಾಟಗಾರರಿರ್ಬೋದು, ಯಾವುದೇ ಕವಿಗಳಿರ್ಬೋದು, ಯಾರೇ ಆಗಿರ್ಬೋದು, ಅದನ್ನು ಒಳ್ಳೆಯದು ಅಂತ ಬಂದಾಗ ಕೆಟ್ಟದ್ದು ಬಂದೇ ಬರುತ್ತೆ. ಅದನ್ನೆಲ್ಲ ಎದುರಿಸ್ಕೊಂಡು ಮುನ್ನುಗ್ಕೊಂಡು ಹೋಗ್ತಾ ಬರ್ತಾ ಇದ್ದಾರೆ. ಅದರಿಂದ ಇಂಥ ವೇದಿಕೆಗಳಿಗೆ ಮುಖಾಂತರ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡ್ತಾ ಇದ್ದಾರೆ ಮತ್ತು ಸಂವಿಧಾನದ ಪ್ರತಿಯೊಂದು ಅಂಕಿ ಅಂಶಗಳನ್ನು ಹಾಗಾಗಿ ಅವರ ವೇದಿಕೆಗಳು ಅಲ್ಲಲ್ಲಿ ನಡೆಯುವಂಥ ಚಳುವಳಿಗಳಿಂದ ಅವರು ಮಾಡ್ಕೊಂಡು ಮಾಡಿದ್ದು ಉಂಟು. ಅದೇ ರೀತಿಯಲ್ಲಿ ಬಹಳ ಮೈತ್ರಿ ಅದೇ ಸಂವಿಧಾನ ಮತ್ತು ಅಂತ ಒಂದು ದಿವ್ಯ ಇದನ್ನು ಮಾಡ್ಕೊಂಡಂತ ಈಗ ತಾನೇ ಹೇಳಿದ್ರು ನಮ್ಮ ಸೋಮಣ್ಣವರು ಆ ಒಂದು ಇದರಲ್ಲಿ ಮಾಡಿದಂಥ ಅವರು ತಲೆಯಲ್ಲೂ ಅಂದ್ರೆ ದೂರದೃಷ್ಟಿ ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ನಾರಾಯಣ ಸ್ವಾಮಿಯವರು ಅವರು MP ಇದನ್ನಾಗಿದ್ದಾಗ ಚಿತ್ರದುರ್ಗದ ಪೂರ್ಣ ಇದನ್ನಾಗಿದ್ದಾಗ ಬಹಳಷ್ಟು ಒಳ್ಳೆಯ ಕೆಲಸನ ಅಲ್ಲಿ ಯಾವುದೇ ಜಾತಿಯನ್ನ ಹಿಡದೆ ನಮ್ಮವರು ಅವರವರು ಅಂದ್ರೆ ಸಮಾನತೆಯಿಂದ ಒಂದು ಇದು ಮಾಡಿದ್ದಾರೆ. ಅದರಿಂದ ನಾನು ಪಿ ಮೂರ್ತಿಯವರಿಗೆ ಏನಂದ್ರೆ ಆ ಕಳೆದು ಹೋಗಿದ್ದನ್ನ ಬಿಟ್ಟು ಅವ್ರಿಗೊಂದು ಅವಕಾಶವನ್ನು ಕೊಟ್ಟು ಎಲ್ಲ ಒಂದು ಇದನ್ನ, ಯಾಕಂದ್ರೆ ಯಾವುದನ್ನು ನೋಡಿದ್ರು ಸಹಿತ ಆ ತತ್ವ ಸಿದ್ಧಾಂತಗಳನ್ನ ಅಂಬೇಡ್ಕರ್ ಅವರು ಸಹ ಎಲ್ಲ ವೇದಿಕೆಗಳಲ್ಲೂ ಎಲ್ಲ ಇದರಲ್ಲೂ ಹೇಳ್ಕೊಂಡು ಬರ್ತಾನೆ ಇರ್ತಾರೆ. ಅದರಿಂದ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ವೇದಿಕೆ ಮುಖಾಂತರ ಕೇಳ್ತಾ ಅವ್ರಿಗೆ ಶುಭ ಆಗಲಿ ಮತ್ತು ಈ ವೇದಿಕೆಯಲ್ಲಿ ನಡೆದಂತ ಎಲ್ಲರಿಗೂ ಸಹಿತ ಒಳ್ಳೆಯದನ್ನಾಗಲಿ. ನೀವು ಸಹಿತ ಸಂವಿಧಾನವನ್ನು ಬಳಸಿಕೊಂಡು ನಿಮ್ಮದೇ ಹಕ್ಕನ್ನ ನಿಮ್ಮದೇ ಆದ ರೀತಿಯಲ್ಲಿ ಎರಡೆರಡೇ ಪೇಜ್ ಓದಿದ್ರೆ ಸಾಕು. ನಿಮಗೆ ಗೊತ್ತಿಲ್ಲ, ಸಂವಿಧಾನ ಬರೀ ಪೂಜೆಗೆ ಇಡುವಂಥದ್ದಲ್ಲ ಅಥವಾ ಸಂವಿಧಾನ ಅಲ್ಲೆಲ್ಲೋ ಹಿಡ್ಕೊಳ್ಳುವಂಥದ್ದಲ್ಲ. ನಿಮ್ಮ ಇದರಲ್ಲೇ ಒಂದು ಸಣ್ಣ ಇದರಲ್ಲಿ ಇರುತ್ತೆ. ಅದನ್ನ ಎರಡೆರಡೇ ಪೇಜು ಇವು ಪಾಠದ ಜೊತೆಗೆ 2 ಪೇಜ್ ಓದಿದ್ರೆ ಸಾಕು. ನಿಮಗೆ ಬಹಳಷ್ಟು ಅದ್ರ ತುಂಬಾ ವಿಚಾರವಿದೆ. ಇವತ್ತು ಸಂವಿಧಾನವನ್ನು ಬಳಸುವಂಥವ್ರು ಜಾಸ್ತಿ ಮೇಲಿನ 3 ವರ್ಗದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಆಗಿದೆ ಸಂವಿಧಾನ ಬಳಸುವಂಥವ್ರು. ಯಾಕಂತಂದ್ರೆ ಇವರು ಅದರಿಂದ ತುಂಬಾ ಬಳಸುವಂಥವ್ರು ಅವರಾಗಿದ್ದಾರೆ. ಅದರಿಂದ ಈ ಮುಖಾಂತರ ಕೆಳಗಿನ ಮುಖಾಂತರವನ್ನು ಎತ್ಕೊಟ್ಟಂಥದ್ದನ್ನ ಎಲ್ಲ ಒಂದೇ ಅನ್ನುವಂಥ ದೃಷ್ಟಿ ಯಾವಾಗ ನಮ್ಮಲ್ಲಿ ಬರುತ್ತೋ ಅಥವಾ ಅವಾಗಲೇ ನಮಗೆ ನಿಜವಾದ ಸ್ವಾತಂತ್ರ್ಯ ಬಂದಿದೆ. ನಿಜವಾದ ಧ್ಯೇಯ, ಉದ್ದೇಶ, ಗುರಿ ಅವತ್ತು ಭಾರತ ಮಾತೆ ನಿಜವಾಗ್ಲೂ ಹಸನ್ಮುಖಿಯಾಗಿದ್ದಾಳೆ ಅಂತ ಸಂದರ್ಭದಲ್ಲಿ ಹೇಳ್ಕೊಳ್ಬೋದು. ಅದರಿಂದ ಇವತ್ತು ಇವರ ಹುಟ್ಟುಹಬ್ಬದ ಮುಖಾಂತರ ಸಂವಿಧಾನವನ್ನು ಗೌರವಿಸೋಣ, ಪ್ರೀತಿಸೋಣ, ಆರಾಧಿಸೋಣ, ಎಲ್ರಿಗೂ ಸಹಿತ ತಿಳಿಸೋಣ.